ನಮ್ಮ ಜೊತೆ ಗಿರೀಶ್ ಮಠಣ್ಣ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು SITಗೆ ಬಂದಿದ್ದೀರಿ. ಸೊ ಏನು ಮೊದಲ ಹೇಳಿ ದಾಖಲೆ ಕೊಡಬೇಕು, ದಾಖಲೆ ಇದೆ ಅಂತ ಹೇಳ್ತಾ ಇದ್ರಿ, ಇಮೇಲ್ ಮಾಡಿದ್ರಿ. ಇವತ್ತು ಏನ್ ಬಂದಿದ್ದೀರಿ, ಏನ್ ಕೊಟ್ಟಿ ದಾಖಲೆ ಅಂತ? ಕೊಟ್ಟಿದ್ದೀವಿ ಸರ್, ಏನೇನು ಸಹಕಾರಿಯಾಗುತ್ತೋ ನಮ್ಮ ಗಮನದಲ್ಲಿ ಏನಿದೆ ಅದನ್ನ ಹೇಳಿದ್ದೀವಿ. ಏನ್ ಹೇಳಿದೆ ಸರ್ ಮೋಹಂತಿ ಅವರು ಮಾತಾಡಿದ್ರಿ? ಇಲ್ಲ, ನೀವು ಹೆಂಗ್ ಲೀಡ್ ಮಾಡ್ತೀರಿ ಸರ್? ಮೋಹಂತಿ ಅವ್ರ ಹೆಸರು ನೀವು ಯಾಕೆ ತಗೋತಿದ್ದೀರಿ? ನಾ ತಗೊಂಡ ಅಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಈಗ ಚೆನ್ನೈ ಅವರು ತಮ್ಮ ಜೊತೆ ಇದ್ರು. ಈಗ ಅವರಿಗೆ ಸ್ಟೇಟ್ಮೆಂಟೇ ಉಲ್ಟಾಗಿದೆ. ನಾನು ಖಾಲಿ ಸೂತ್ರಧಾರಿಗಳು ಇದಾರೆ ಅಂತ. ಆ ತರ ನನ್ನ ಗಮನಕ್ಕಂತೂ ಏನೂ ಬಂದಿಲ್ಲ. ನನಗೆ ನೋಡಿ, ಅಧಿಕೃತವಾಗಿ ಅಧಿಕಾರಿಗಳೇ ಹೇಳಬೇಕು. ಕೆಲವೊಂದಿಷ್ಟು ಇದಕ್ಕೆ ಸಂಬಂಧಪಟ್ಟಂತ ಕೇಳಿದ್ದಾರೆ, ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿದ್ದೀವಿ. ಅಲ್ಲ, ಈಗ ನಾವು ನಿಮ್ಮ ಮುಂದೆ ಹೇಳೋದಿದ್ರೆ ನಿಮ್ಮನ್ನು ಒಳಗಡೆ ಕರೆಸ್ತಿದ್ರಲ್ಲ ಸರ್. ನಿಮ್ಮನ್ನ ಯಾಕೆ ಈ ಕಡೆ ಇಡ್ತಿದ್ರು ಅಲ್ವಾ? ಚೇಂಬರ್ ಅಲ್ಲಿ ನಿಮ್ಮನ್ನು ಕರೆಸಿ ನಾನು ಚರ್ಚೆ ಮಾಡ್ತಿದ್ರಲ್ಲ. ಈಗ ಬಹಳಷ್ಟು ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ, ಧರ್ಮಸ್ಥಳಕ್ಕೆ ಬರ್ತಾರೆ, ಜೈನ ಸಮುದಾಯ ಮುನಿಗಳು ಬಂದಿರುವಂತ. ಮಾಡ್ಲಿ. ಈಗ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆಯಲ್ಲ, ಅವ್ರಿಗೆ ಹುಡುಕೊಡ ಅಂತ ಹೇಳ್ರಿ. ಜೈನ ಮುನಿಗಳಿಗಾಗ್ಲಿ, ಹಿಂದೂ ಇವ್ರಿಗಾಗ್ಲಿ, ನಮಗೆ ನಾವ್ ಯಾವತ್ತಿಗೂ ಜೈನ ಧರ್ಮನ್ನು ಕೂಡ ಏನು ಅಂದಿಲ್ಲ. ಹಿಂದೂ ಧರ್ಮಕ್ಕದ್ದು ನಾವು ಹಿಂದೂ ಧರ್ಮದವ್ರೆ. ಅವ್ರಿಗೆ ಅದೊಂದು ನೆಪ ಬೇಕಿಷ್ಟೇ. ಚಪ್ಪಲಿ ಸವಿ ತನಕ ಮಾಡಂತ ಹೇಳ್ರಿ. ಚಪ್ಪಲಿ ಹಾಕೊಂಡು ಪಾದಯಾತ್ರೆ ಮಾಡ್ತಾರ, ಚಪ್ಪಲಿ ಬರೆಗಾಲೇ ಮಾಡ್ತಾರೆ ಸರ್. ಅಲ್ಲ, ನಾನು ಕೇಳ್ತಾ ಇದ್ದೀನಿ, ಪಾದಯಾತ್ರೆ ಅಲ್ಲ, ಚಪ್ಪಲಿ ಹಾಕೊಂಡೆ ಪಾದಯಾತ್ರೆ ಮಾಡ್ತಾರೆ, ಚಪ್ಪಲಿ ಹಾಕೊಳ್ಳಾರ್ದ ಮಾಡ್ತಾರೆ. ಮಹೇಶ್ ಶೆಟ್ಟರು ಚಪ್ಪಲಿ ಹಾಕೊಳ್ಳೋದು ಬಿಟ್ಟು 13 ವರ್ಷ ಆಯ್ತು. 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವ್ರು. ಅದನ್ನು ಗೊತ್ತಿರಲಿ ಅವ್ರಿಗೆ, ಬಿಜೆಪಿ ಅವರಿಗೆ. ಹೌದು, ಫೋರ್ಜರಿ ಮಾಡಿದ್ದಾರೆ. ಹೆಣ ಹೂತವನೇ ಬೇರೆ, ಸಹಿ ಮಾಡಿದವನೇ ಬೇರೆ, ಎಲ್ಲಿ ಹೂತ್ ಹಾಕಿದೆ ಅನ್ನೋ ದಾಖಲೆ ಕೂಡ ಇಲ್ಲ. ಸೊ ಅಲ್ಲಿ ಬಹಳಷ್ಟು ಅವ್ಯವಹಾರ ಆಗಿದೆ. ನೀವು ಬೇರೆ ಬೇರೆ ಅವ್ಯವಹಾರ ಕೇಳಿರ್ಬೋದು. ರಸ್ತೆಯಲ್ಲಿ ಅವ್ಯವಹಾರ, ನೇಮಕಾತಿಯಲ್ಲಿ ಅವ್ಯವಹಾರ, ಹೆಣಗಳನ್ನು ಹೂತು ಹಾಕುವಲ್ಲಿ ಅವ್ಯವಹಾರ ಇದು. ಈಗ ಮೊದಲು ಬಂದಾಗ್ಲೇ ಹೇಳಿದ್ರಿ ಡವಡವ ಅಂತ ಹೇಳ್ತಿದ್ರಿ. ಏನ್ ಡವಡವ? ಯಾಕೆ ಭಯ? ಈಗ ಬಂದ ಭೀತಿ ಇದೆಯಾ? ಯಾಕಂತ ಹೇಳಿದ್ರೆ ಡವಡವ ಅಂತ ಹೇಳಿದ್ರೆ ಅದು ನಿಮ್ಮ ಸುದ್ದಿ, ನಿಮ್ಮನ್ನು ಖುಷಿ ಪಡಿಸ್ಬೇಕಲ್ಲ. ವಾಸ್ತವಗಳನ್ನ ನೀವು ಹೇಳಲ್ಲ. ಇಷ್ಟು ನೀವಂತ ಹೇಳಿದ್ರೆ ತಪ್ಪು ತಿಳ್ಕೊಬೇಡಿ, ನಿಮ್ ಚಾನಲ್ ಪರ್ಸನಲಿ ತಗೋಬೇಡಿ. ಹಂಗ್ ಬರ್ತಾ ಇರ್ತದೆ ಡವಡವ ಗಿರೀಶ್ ಮಠಣ್ಣ ಅವ್ರಿಗೆ. ಮತ್ತೆ ನಿಮ್ಗೆ ಖುಷಿ ಪಡ್ಬೇಕಂದ್ರೆ ಹಂಗ ಹೇಳ್ಬೇಕಲ್ಲ. ನಾನು ಡವಡವ ಇತ್ತಂತ ಹೇಳಿದ್ರೆ ನಿಮ್ಗೆ ಖುಷಿ ಆಗ್ತದೆ. ಈಗ ಎಲ್ಲ ಪ್ಲಾನ್ ಆಗಿದ್ದು ಗಿರೀಶ್ ತಿಮ್ಮರಡಿ ಮನೆಯಲ್ಲೇ. ಈಗ ಬಹಳಷ್ಟು ಅಲ್ಲಿ ಎಲ್ಲ ಈ ಸ್ಕ್ರಿಪ್ಟ್ಗಳಾಗಿರುವಂತದ್ದು, ಆ ಸ್ಕ್ರಿಪ್ಟ್ಗಳು ಇರ್ಬೋದು, ಅಲ್ಲಿ ಶೂಟಿಂಗ್ ಆಗಿರುವಂತದ್ದು ವಿಡಿಯೋಗಳಾಗಿದೆ ಅಂತ ಏನ್ ಹೇಳ್ತೀರಾ ಸರ್? ಸ್ಕ್ರಿಪ್ಟು ಅಲ್ಲೇ ಆಗಿದೆ, ಶೂಟಿಂಗು ಅಲ್ಲೇ ಆಗಿದೆ, ಸಿನಿಮಾ ಹೊರಗಡೆ ಬರ್ತದೆ. ಅರೆಸ್ಟ್ ಆಗ್ತಾರೆ ಅವ್ರು, ಅತ್ಯಾಚಾರಿಗಳು ಅರೆಸ್ಟ್ ಆಗ್ತಾರೆ. ಅದನ್ನು ಕೂಡ ಅದನ್ನ ಸೇರಿಸ್ಬಿಡಿ, ವೆರಿ ಶಾರ್ಟ್ಲಿ ಅರೆಸ್ಟ್ ಆಗ್ತಾರೆ ಅವರು. ಮಹಿಳಾ ಆಯೋಗಕ್ಕೆ ಒಂದು ದೂರ ಹೋಗಿದೆ ತಮ್ಮ ವಿರುದ್ಧನೇ. ಸೊ ಸಾಮೂಹಿಕ ವಿವಾದದಲ್ಲಿ ಆತರ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಮಹಿಳಾ ಆಯೋಗಕ್ಕೆ ದೂರ ಕೊಟ್ಟವ್ರು ಯಾರು? ಮೋಹನ್ ಗೌಡ್ರ ಅಂತ ಹೇಳಿ ದೂರ ಕೊಟ್ಟಿದ್ದಾರೆ. ಅವ್ರದ್ದು ಹಂಗಾಗಿದ್ಯಾ? ಮೋಹನ್ ಗೌಡ್ರಿಗೆ ಏನಾದ್ರು ಹಂಗಾಗಿದ್ಯಾ? ತಮ್ಮ ಮದುವೆ ಇಲ್ಲೇ ಆಗಿದೆ ಅಂತ ಹೇಳ್ತಾರೆ. ನಂದಾಗಿದೆ ಸರ್. ನನ್ ಮದುವೆ ಇಲ್ಲ ಆದ್ರೆ ಮಹಿಳಾ ಆಯೋಗಕ್ಕೆ, ಮದುವೆ ಆಗ್ಬಿಟ್ರೆ ಮಹಿಳಾ ಆಯೋಗಕ್ಕೆ ಹೋಗಿ ದೂರ ಕೊಡ್ಬೇಕಾ? ಅದು ಭಾವನಾತ್ಮಕವಾಗಿ ಘಾಸಿ ಆಗಿದೆ ಅಂತ ಹೇಳ್ತಾರೆ ಬಹಳಷ್ಟು ಜನ. ಸನ್ಮಾನ್ಯ ವೀರೇಂದ್ರ ಜೈನ್ ಅವರು ಇಡೀ ಜಗತ್ತಿನ ಏಕೈಕ ದೇವಮಾನರು ಏನಂತ ಹೇಳಿದ್ರು? ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದಾನೋ ಇಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಭಾವನಾತ್ಮಕವಾಗಿ ಹಿಂದೂಗಳಿಗೆ ನೋವಾಗಲ್ವಾ? ಆಗುತ್ತಾ ಇಲ್ವಾ? ಅದ್ರ ಬಗ್ಗೆ ವಿಚಾರ ಮಾಡ್ಲಿ ಅವರು. ಸರ್, ಮುಂದಿನ ನಡೆ ಏನು ಸರ್? ಈಗ ಬಹಳಷ್ಟು ತಮ್ಮ ಎಫ್ಐಆರ್ ಆಗಿರೋದು, ಎಫ್ಐಆರ್ ಆಗ್ತಾನೆ ಇದೆ. ಏನ್ ಮುಂದಿನ ನಡೆ ಏನು ಅಂತ? ನಡೆ ಏನಿಲ್ಲ ಸರ್. ನಾವು ಹೋರಾಟ ಇದು ಯಾವತ್ತಿಗೂ ಕೂಡ ಇವ್ರು ಏನ್ ಮಾಡ್ತಾ ಇದಾರೆ, ನಮ್ಮನ್ನು ಹೆದರ್ಸಕ್ ನೋಡ್ತಾ ಇದ್ದಾರೆ. ಆಕ್ಚುಲಿ ಆ FIR ನೋಡಿದ್ರೆ ನಾವು ಹೆದರ್ಕೋಬೇಕಂತ ಹೇಳಿ, ಅದರಲ್ಲಿ ಅವರು ಹೆದರಿರುವಂತ ಪ್ರತಿಬಿಂಬ ನಮ್ಗೆ ಕಾಣ್ತಾ ಇದೆ. ಅವರ ಹೆದರಿಕೆಯ, ಪ್ರಭಾವಿಗಳ ಹೆದರಿಕೆಯ ಪ್ರತಿಬಿಂಬ ನಮ್ಗೆ ಕಾಣ್ತಾ ಇದೆ. ಆಮೇಲೆ ಇನ್ನೊಂದು, ನಾವು ನಿನ್ನೆ ಡಿಸೈಡ್ ಮಾಡಿದ್ದೀವಿ, ಸುಳ್ಳು ಅಪಪ್ರಚಾರ ಮಾಡಿ ಅರೆಸ್ಟ್ ಮಾಡಿದರೆ ನಾವು ಆಂಟಿಸಿಪೇಟರಿ ತಗೊಳ್ಳಲ್ಲ, ಜೈಲಿಗೆ ಹೋಗಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಆ ಥರ ಯಾವುದೇ ಸಂದರ್ಭವೂ ಕೂಡ ಇಲ್ಲ. SITಗೆ ಏನೋ ಇವರು ಸಂಚು ರೂಪಿಸಿದ್ರು, ದುಡ್ಡು ತಗೊಂಡು ಬಂದರು, ಅವು ಯಾವುದೇ ಒಂದೇ ಒಂದು ತುಣುಕು ಕೂಡ ಸಿಕ್ಕಿಲ್ಲ. ಈಗ ಗಿರೀಶ್ ಮಠಣ್ಣ ಎಂಟ್ರಿ ಆದ ಮೇಲೆ ತಿಮ್ಮರಡಿ ಅವರ ಹೋರಾಟ ದಾರಿ ತಪ್ಪಿತ್ತು ಅನ್ನುವಂಥದ್ದು ಬಹಳಷ್ಟು ಮಾತುಗಳು ಬರ್ತಾ ಇದೆ. ಏನ್ ಹೇಳ್ತೀರಿ? ಅದೆಲ್ಲ ಕ್ರಿಯೇಟೆಡ್, ಸುಮ್ಮನೆ ಒಡಕ್ ಹುಚ್ಚಾಕೆ, ಕಟ್ ಅಂಡ್ ಪೇಸ್ಟ್ ಒಡಕ್ ಹುಚ್ಚಾಕೆ ಇಷ್ಟೇ ಮಾಡಿದ್ದಾರೆ ಇಷ್ಟೇ. ಥ್ಯಾಂಕ್ ಯು ಸರ್. ಇಷ್ಟು ಗಿರೀಶ್ ಮಠಣ್ಣ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ಸ್ಟೇಟ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.